ಆಗುತ್ತೆ. ಯಾವುದೇ ರೀತಿಯ ಗಡಿಗಳಿಲ್ಲ. ಮತ್ತೆ ನೀವು ಕೊನೆಯಲ್ಲಿ ಏನು ಅದನ್ನು ಕೂಡ ಗ್ರಾಮೀಣ ಆಗ್ತದೆ. ನಿಮಗೆ ಗೊತ್ತು, ಭಾನುವಾರ ಅಂತ ಇದ್ದಂಗೆ ಎಲ್ಲರ ಮನೇಲೂ ಬ್ರೇಕ್ಫಾಸ್ಟೇ ನಾನ್ ವೆಜ್ ಇರ್ತದೆ, ನಾನ್ ವೆಜ್ ತಿನ್ನೋರ ಮನೇಲಿ. ಸೊ ಇವತ್ತು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ HSR ಲೇಔಟ್ ಭಾಗ ಮುನೇಶ್ವರ ಏನು ಪಾರ್ಕ್ನಲ್ಲಿ ನಮ್ಮ ಸಹೋದರರು ವಕೀಲರಾದಂಥ ಅನಿಲ್ ರೆಡ್ಡಿ ಅವರು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಎಲ್ಲರೂ ರಾಜ್ಯೋತ್ಸವನ ಇನ್ನು ಒಂದು ಬೇರೆ ರೀತಿ ಸಂಭ್ರಮ ಮಾಡಿದ್ರೆ ನಮ್ಮ ಅನಿಲ್ ರೆಡ್ಡಿ ಅವರು ಹಳ್ಳಿ ಸೊಗಡನ್ನ ಬೆಂಗಳೂರು ನಗರಕ್ಕೆ ತೊಗೊಂಡು ಒಳ್ಳೊಳ್ಳೆ ಸ್ಪರ್ಧಿಗಳನ್ನ ಒಂದು ಮುದ್ದೆ ತಿನ್ನಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಳ ಖುಷಿ ಆಯಿತು. ಯಾಕಂದರೆ ನಾನು ಅಂದ್ಕೊಂಡಿದ್ದು ಒಂದು 23 ಜನ ಬರ್ತಾರೆ ಅಂತ. ಇಲ್ಲಿ ನೋಡಿದ್ರೆ ಸುಮಾರು ಒಂದು 4 ವರ್ಷದಿಂದ 75-80 ವರ್ಷದವರೆಗೂ ಭಾಗವಹಿಸಿದ್ದಾರೆ. ಸರಿಸುಮಾರು ಸ್ಪರ್ಧಿಗಳು ಒಂದು 200ರಿಂದ 250 ಸ್ಪರ್ಧಿಗಳಿದ್ದಾರೆ. ಭಾಳ ಖುಷಿ ಆಯಿತು. ನೋಡಿ, ಒಂದು ಚಿಕ್ಕ ಮಗು ಒಂದು 15 ನಿಮಿಷ ಕಾಲದಲ್ಲಿ ಹೆಚ್ಚು ಕಡಿಮೆ ಒಂದು 2-3 ಮುದ್ದೆ ತಿಂದಿದೆ. ಅದೇ ರೀತಿ ಇನ್ನೊಬ್ಬರು 15-16 ನಿಮಿಷದಲ್ಲಿ ಸುಮಾರು 10 ಮುದ್ದೆ ತಿಂದಿದ್ದಾರೆ. ಇನ್ನು ಕೆಲವೊಬ್ಬರೆಲ್ಲ ಇನ್ನೂ ಹೆಚ್ಚಾಗಿ ತಿಂತಾ ಇದ್ದಾರೆ. ಮಹಿಳೆಯರು ಭಾಗವಹಿಸಿದ್ದಾರೆ. ಭಾಳ ಖುಷಿ ಆಯಿತು. ಯಾಕೆಂದರೆ ಈ ಥರದ್ದೊಂದು ಕಾರ್ಯಕ್ರಮ ನಮ್ಮ ಬೆಂಗಳೂರು ನಗರದಲ್ಲಿ ಯಾರಾದರೂ ಮೊದಲಿಗರು ಮಾಡಿರೋದು ಅಂದರೆ ನಮ್ಮ ಸಹೋದರಾದಂಥ ಅನಿಲ್ ರೆಡ್ಡಿ ಅವರು. ಭಾಳ ಖುಷಿ ಆಯಿತು. ಯಾಕೆಂದರೆ ಹಳ್ಳಿ ಭಾಗದಲ್ಲಿ ಮಾತ್ರ ನಡೀತಾ ಇತ್ತು. ಹಳ್ಳಿ ಸೊಗಡಿನ ಕಾರ್ಯಕ್ರಮಗಳು ನಗರದಲ್ಲೂ ಮಾಡಿದ್ರೆ ಒಳ್ಳೆ ರೀತಿ ಜನ ಸೇರ್ತಾರೆ. ಅದಕ್ಕೆ ಒಂದು ಸ್ಪೋರ್ಟಿವ್ ಮೈಂಡ್ಸೆಟ್ಟಲ್ಲಿ ಜನ ಬಂದು ಹಳ್ಳಿ ಸೊಗಡನ್ನ ಅನುಭವಿಸ್ತಾರೆ ಅನ್ನೋದಕ್ಕೆ ಇದೇ ನಿದರ್ಶನ. ನನಗೆ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಏನಂದರೆ ಇವತ್ತು ನಮ್ಮ ಮನೇಲಿ ಪೂಜೆ ಇದೆ, ಎಲ್ಲರೂ ನಾನು ಕೂತ್ಕೊಳ್ತಾ ಇದ್ದೆ ಕಾಂಪಿಟೇಷನ್ಗೆ. ಅವೆಲ್ಲ ಈ ಊಟದ ಬಾಕರು ಅಂತಾರಲ್ಲ, ಹಾಗೆ ಊಟ ಅಂತ ಬಂದಾಗ ಎಲ್ಲಿದ್ರು ಬಿಡಲ್ಲ, ತಿಂತೀವಿ. ಬಟ್ ಇವತ್ತೇನು ಮನೇಲಿ ಪೂಜೆ ಇದೆ ಹಂಗಾಗಿ ನಾವು ಇಲ್ಲ ಮೇಡಮ್, ಕಾನ್ಷಿಯಸ್ ಆಗ್ಬೋದು. ನಮ್ಗೇನಾದ್ರೂ ಕ್ಯಾಮ್ರಾ ಇರಬಾರ್ದು, ಯಾರು ನೋಡಬಾರ್ದು, ಬಿಟ್ಟರೆ ಹಂಗೆ ತಿನ್ಕೊತೀವಿ. ಕ್ಯಾಮ್ರಾ ಇದ್ದು ಸುತ್ತಮುತ್ತ ಜನ ಇದ್ರೆ ಕಾನ್ಷಿಯಸ್ ಆಗ್ಬಿಡ್ತೀವಿ. ಸೊ ಹಂಗಾಗಿ ನಮ್ಮನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ರಾಕ್ಷಸರಿದ್ದಂಗೆ ಇದ್ದೀವಿ, ಚೆನ್ನಾಗಿ ತಿಂತೀವಿ. ಕೊನೆ 5 ನಿಮಿಷಗಳು ಬಾಕಿ ಇದ್ದಾವೆ. 13 ಮುದ್ದೆ ತಿನ್ನುತ್ತಾ ಸಾಗ್ತಾ ಇದೆ ಕಾರ್ಯಕ್ರಮ. ಬೆಳೆ ದೋಸೆ ತಿಂದಿದ್ದಾರೆ. ಇವತ್ತು ಮಕ್ಕಳಿಗೆ ಬೆಂಗಳೂರು ಬಂದ್ಬಿಟ್ಟು ದಾವಣಗೆರೆಯಿಂದ ಈ ಒಂದು ಸ್ಪರ್ಧೆ ಮಾಡೋ ಟೈಮಲ್ಲಿ ತುಂಬಾ ಜನ ಹೇಳ್ತಾ ಇದ್ರು, ಏನಾದ್ರೂ ನೀವು ಮಾಡೋ ಟೈಮಲ್ಲಿ ಊಟದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆಲ್ಲ ನೀವು ಹೊಣೆ ಆಗ್ತೀರಾ ಅಂತ. ಬಟ್ ನನಗೊಂದು ಧೈರ್ಯ ಇತ್ತು, ನಾವು ಕಾಪಾಡುವಂತ ದೇವ್ರು ನಮ್ಮ ಯಾವತ್ತೂ ಕೈ ಬಿಡಲ್ಲ ಅಂತ. ಈ ಒಂದು ಸ್ಪರ್ಧೆಯ ಉದ್ದೇಶ ಏನಂದ್ರೆ ಈ ನಡುವೆಗೆ ನಮ್ಮ ದೇಸಿ ಸ್ಪರ್ಧೆಗಳು ಏನಾಗ್ತದೆ ಅದು ನಶಿಸಿ ಹೋಗ್ತದೆ. ಈಗ ನೋಡಿರ್ಬೇಕು, ಬೆಂಗಳೂರಲ್ಲಿ ನೀವು ಎಲ್ಲೇ ನೋಡಿದ್ರೇನು, ಹೋಟ್ಲುಗಳಲ್ಲಿ ಎಲ್ಲೇ ನೋಡಿದ್ರೆ ಜಂಕ್ ಫುಡ್ಗಳು ಜಾಸ್ತಿ ಆಗಿದೆ. ಮತ್ತೆ ಯಾವುದೇ ರೀತಿಯ ಇದ್ರಲ್ಲಿ ಹೋದ್ರೇನು ನಮ್ಗೆ ರೆಡಿಮೇಡ್ ಫಾಸ್ಟ್ ಫುಡ್ ಸಿಗ್ತದೆ. ರಾಗಿ ಮುದ್ದೆ ತಿನ್ನೋರ್ನ ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇದಾರೆ. ಅದನ್ನ ನಾನು ಚಾಲೆಂಜ್ ತಗೊಂಡು ಇವತ್ತು ನೀವು HSR ಪಡೆಯಲ್ಲಿ ಮಾಡಿದಾಗ ಏನು HSR ಪಡೆಯಲ್ಲಿ ಮುದ್ದೆ ತಿನ್ನೋರು ಬರ್ತಾರೆ ಅಂತ ಹೇಳಿದ್ರು. ಇವತ್ತು ನೋಡಿರ್ಬೋದು, ನಮ್ಗೆ ಚೇರ್ಗಳು ಹಾಕಕ್ಕೆ ಜಾಗ ಸಿಕ್ಕಿಲ್ಲ, ಅಷ್ಟು ಜನ ಬಂದಿದ್ರು, ನಿರೀಕ್ಷೆಗೂ ಮೀರಿ ಬಂದಿದ್ರು. ನಮ್ಮ ಉದ್ದೇಶ ಏನಂದ್ರೆ ರಾಗಿ ತಿನ್ನೋದು ನಿರೋಗಿ. ಈ ಒಂದು ಸ್ಪರ್ಧೆ ಮೂಲಕ ಏನಂದ್ರೆ ನಮ್ಮ ದೇಶೀಯ ಕಲೆಗಳು ಮತ್ತೆ ದೇಶೀಯ ಸ್ಪರ್ಧೆಗಳು ಉಳಿಬೇಕು. ನಮ್ಮ ಜಾನಪದ ರೀತಿಯಲ್ಲಿ ನಾವೆಲ್ಲ ಸಂಸ್ಕೃತಿ ಹೋಗ್ತಾ ಇರ್ಬೇಕು. ಇವತ್ತು ದಿನ 4 ವರ್ಷದ ಮಗು ಕೂಡ ಒಂದು ಮುದ್ದೆ ತಿಂದಿದ್ದಾರೆ. ಮತ್ತೆ ಈಗ ದಾವಣಗೆರೆಯಿಂದ ಬಂದಿರೋಂಥವ್ರು ಕೂಡ 13 ಮುದ್ದೆ ತಿಂದು ವಿಜೇತರಾಗಿರೋ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಆಯಾ ವಯಸ್ಸಿಗೆ ತಕ್ಕಂಗೆ ಮತ್ತೆ ಅವ್ರ ದೇಹ ಸಾಮರ್ಥ್ಯಕ್ಕೆ ತಕ್ಕಂಗೆ ತಿಂತಾ ಇದಾರೆ ಅಂದ್ರೆ ಎಲ್ಲರೂ ಕೂಡ ಇದೊಂದು ಪೈಪೋಟಿ ಬರ್ಲಿ, ಮುದ್ದೆ ತಿನ್ನೋದು ಒಂದು ಬೆಳವಣಿಗೆ ಆಗ್ಲಿ ಅನ್ನೋದು ಕೂಡ ಮಾಡಿದ್ರಿ. ಅದೇ ರೀತಿ ಅವ್ರಿಗೆಲ್ಲ ಕೊಟ್ಟಿರುವಂತ ಎಲ್ಲಾ ನಾಟಿ ಸ್ಟೈಲ್ ಆಗಿರ್ಬೋದು, ದೇಸಿ ಮುದ್ದೆ ಆಗ್ಬಿಟ್ಟು ಯಾವುದೇ ರೀತಿಯಂತ ನಾವು ಕಲಬೆರಕೆ ಆಗೋದು ಮತ್ತೆ ಬೇರೆ ಇಲ್ಲೇ ಸಿಟಿಯಲ್ಲಿ ಪಟ್ಟಣದಲ್ಲಿ ತಗೊಂಡ್ ಮಾಡಿದಲ್ಲ, ಅದೆಲ್ಲ ಕೂಡ ಗ್ರಾಮೀಣ ಭಾಗದಲ್ಲಿ ಹೋಗಿ ತಗೊಬಂದು ಮಾಡಿರೋದು. ಅದಕ್ಕೋಸ್ಕರ ಇವತ್ತಿನ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಕಾರ್ಯಕ್ರಮದಲ್ಲಿ ನಾವು 45 ನಿಮಿಷ ಟೈಮ್ ಕೊಟ್ಟಿದ್ರಿ. ಆ 45 ನಿಮಿಷದಲ್ಲಿ ಯಾರು ಹೈಯೆಸ್ಟ್ ಮುದ್ದೆ ತಿಂತಾರೋ ಅದನ್ನ ಕೌಂಟ್ ಮಾಡ್ಕೊಂಡ್ರಿ. ಅದರಲ್ಲಿ ಸ್ಪರ್ಧಿಗಳು ನಮ್ಗೆ 125 ಜನ ಭಾಗವಹಿಸಿದ್ರು. ಅದರಲ್ಲಿ 3 ಜನ ಗೆದ್ದವ್ರನ್ನ ನಾವು ಬಹುಮಾನ ನೀಡಿದ್ರಿ. ಆ ಬಹುಮಾನನ ಮೊದಲೇ ಬಹುಮಾನ ಟಗರು ಕೊಟ್ಟಿದ್ರಿ, ಹೆಣ್ಮಕ್ಳಿಗೆ ಟಿವಿ ಕೊಟ್ಟಿದ್ರಿ. ಅದೇ ರೀತಿ ಭಾಗವಹಿಸಿರೋ ಎಲ್ಲಾ ಸ್ಪರ್ಧಿಗಳು ಕೂಡ ಸ್ಮರಣಿಕೆ ನೀಡ್ತಾ ಇದ್ರಿ. ಧನ್ಯವಾದಗಳು. 12 ಮುದ್ದೆಗಳನ್ನ ತಂದಿರೋಂಥವ್ರು ಎರಡು ಮೇಲೆ ಎತ್ತೋಣ.
ಅವರು ಆಯೋಜಕ ಪರವಾಗಿ ಧನ್ಯವಾದ ಹೇಳ್ತಾರೆ. ಇವರಿಗೆ ಕುಡಿನ ಕೊಡಬೇಕಾಗಿ ಹೇಳ್ತಾರೆ. ಮಾಲಿನಿಂದ ಬಂದಿದೆ ಜೋರಾದ ಚಪ್ಪಾಳೆ. ಕುಡಿಯುವಾಗ ಮಾರ್ಕ್ಸ್ ಮಾಡ್ತಾರೆ. ದಾಳಿಯಲ್ಲಿ ಎಲ್ಲಿಬೇಕು ಹೊಸಪೇಟೆಯಲ್ಲಿ ಕಟ್ಟಾಗ್ಬೋದು. ಕಂಪ್ಲೀಟ್ ಆಗಿ 13 ಮುದ್ದೆ ತಿನ್ನೋದು. ಪ್ರಥಮ ಬಹುಮಾನ 13 ಮುದ್ದೆ ತಿನ್ನೋರೆ. ಇವರಿಗೆ ತಗರು ಮೊದಲ ಬಹುಮಾನ. ತಗರು ಎದುರು ಮೇಲೆ ಕೊಡೋದಿಲ್ಲ. ನಾವು ದಾವಣಗೆರೆಯಿಂದ ಬಂದು ಮತ್ತೆ ಭಾಗವಹಿಸಿದ್ರ? ಎಷ್ಟು ತಿಂದಿದ್ದೀರಾ ಅವಾಗ ಮುದ್ದೆ ಅಲ್ಲ ಸರ್, ದೋಸೆ ತಿಂದಿದ್ವಿ, ಬೆಣ್ಣೆ ದೋಸೆ. ಎಷ್ಟು ತಿಂದಿದ್ರಿ? 28 ತಿಂದಿದ್ವಿ. 28 ದೋಸೆ ತಿಂದಿದ್ರಿ. ಈಗ ಇಲ್ಲಿ 13 ಮುದ್ದೆ ತಿಂದಿದ್ವಿ. ನಿಮ್ಗೆ ಅಭ್ಯಾಸ ಐತಾ ಈ ತರದ? ಇಲ್ಲ ಇದು 2ನೇ ಸಲ. ಬಟ್ ಮುದ್ದೆ ಎಲ್ಲ ಮನೇಲೆಲ್ಲ ತಿಂದಿರ್ತೀವಿ. ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ಅಕ್ಕ ನಾಗರತ್ನ ಅಕ್ಕ ಅಂತಿದ್ದಾರೆ. ಅವ್ರು ಡೈಲಿ ಮುದ್ದೆ ಮಾಡ್ತಾರೆ, ಚೆನ್ನಾಗಿ ಮುದ್ದೆ ಮಾಡ್ತಾರೆ. ಇಲ್ಲೇ ಬೆಂಗಳೂರಲ್ಲಿ ಇದ್ದಾರೆ, ಪೀಣ್ಯ ದಾಸರಳ್ಳಿ ಅಲ್ಲೇ ಇದ್ದಾರೆ. ಹಿಂದೆ ಎಷ್ಟು ತಿಂದಿದ್ರಿ ಮುದ್ದೆನ? ಹಿಂದೆ ನಾನು 18 ವರ್ಷ 20 ವರ್ಷ ಇದ್ದಾಗ ದೊಡ್ಡ ಮುದ್ದೆ ಅಂದ್ರೆ 1 kg ಮುದ್ದೆ 7-8 ಎಲ್ಲ ತಿಂತಿದ್ದೆ. ಈಗ ಅದೇ ಲೆಕ್ಕದಲ್ಲಿ ಮಾಡಿದ್ರೆ 20 ಮೇಲೆ ಕ್ರಾಸ್ ಆಗುತ್ತೆ. ಈಗ ನಮಗೆ ಏಜು ಈಗ ಒಂದು 38-39 ಇದೆ. ಸೊ ನಾವೆಲ್ಲ GSPS ಜಮಾಪುರ ಶಾಲೆಯಲ್ಲಿ ವರ್ಕ್ ಮಾಡ್ತೀವಿ, ಚನ್ನಗಿರಿ ತಾಲೂಕು. ಅಲ್ಲೇ ಮಾಸ್ಟರ್ ಆಗಿ ಕೆಲಸ ಮಾಡ್ತೀವಿ. ಖುಷಿ ಆಯ್ತಾಗಿದ್ದು? ಭಾರಿ ಖುಷಿ ಆಯ್ತು ನನಗೆ. ಅಲ್ಲಿಂದ HSR ಲೇಔಟ್ ಇಂದ ಓಡೋಡ್ ಬಂದೆ. ಇದು ಗೊತ್ತಿಲ್ಲ ಆಕ್ಚುಲಿ ನಮಗೆ. ಅದೇ ನಮ್ಮ ಸುನಿಲ್ ಅಂತ ಇಲ್ಲಿ ಪೊಲೀಸ್ ಇದ್ದಾರೆ, ಅವರೇ ಹೇಳಿದ್ರು ನಮಗೆ ಬರ್ರಿ ಮಾವ ಬೇಗ ಬರ್ರಿ ಅಂತ ಹೇಳಿದಾಗ ಬೇಗ ಬಂದ್ವಿ ಸರ್. ಗೆದ್ರಿ ಕುರಿನ? ಗೆದ್ದು ಸರ್, ಖುಷಿ ಆಯ್ತು ಸರ್. ತಗರಿ ಸರ್, ತುಂಬಾ ಖುಷಿ ಆಯ್ತು. ಯೋಗೇಂದ್ರ ಆರ್ ಅಂತ, GSPS ಜಮಾಪುರ ಸಹ ಶಿಕ್ಷಕ. ಹೌದು ಶಿಕ್ಷಕರು, GSPS ಜಮಾಪುರ.